ತಿಮ್ಮಾಪುರ ಗ್ರಾಮದಲ್ಲಿ ನೀರಿನ ಅಭಾವ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಪರದಾಟ. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ. ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ನೀರಿಗಾಗಿ ಹಾಹಾಕಾರ ಶುರುವಾಗಿದ್ದು, ಗ್ರಾಮದಲ್ಲಿ ಬೋರ್ವೆಲ್ ನೀರು ಫ್ಲೋರೈಡ್ ಇರೋದ್ರಿಂದ ಬೋರ್ವೆಲ್ ನೀರು ಕೂಡ ಕುಡಿಯೋದಕ್ಕೆ ಆಗ್ತಾ ಇಲ್ಲ. ಈಗ ಗ್ರಾಮ ಪಂಚಾಯತ್ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರಿಂದ ನೀರಿಗಾಗಿ ತಿಮ್ಮಾಪುರ ಗ್ರಾಮಸ್ಥರು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದಲ್ಲಿ ತಿಂಗಳ ಕಳೆದರೂ ಕೂಡ ನಲ್ಲಿ ನೀರು ಬರದೇ ಇರುವ ಕಾರಣದಿಂದ ಗ್ರಾಮಸ್ಥರಿಗೆ ಮನೆಗೆ ಬಳಸೋದಕ್ಕೆ ಕೆರೆ ನೀರೇ ಗತಿ ಅಂತಾಗಿದೆ. ಗ್ರಾಮದಲ್ಲಿ ಕೆರೆ ನೀರಿದ್ರೂ ಕೂಡ ಬಿಸಿಲಿಗೆ ಗಾಳಿಗೆ ಹೊಲಸು ಬಿದ್ದು ಬಳಸುವುದಕ್ಕೂ ಕೂಡ ಅದು ಬರದಂತಾಗಿದ್ದು, ಆದರೂ ಕೂಡ ತುರ್ತಿಗಾಗಿ ಗ್ರಾಮಸ್ಥರಿಗೆ ಇದೇ ನೀರು ಗತಿ ಎನ್ನುವಂತಾಗಿದೆ. ಈ ಹಿಂದೆ ವೈದ್ಯರು ಈ ಕೆರೆ ನೀರನ್ನು ಕುಡಿಬೇಡಿ ಅಂತ ಹೇಳಿದ್ರು. ಈ ನೀರು ಚೆನ್ನಾಗಿಲ್ಲ ಅಂತ ತಿಳಿಸಿದ್ರು. ಈ ಕೆರೆ ನೀರು ಕುಡಿದ್ರೆ ಮುಂದೆ ನಿಮಗೆ ರೋಗ ಕಾಣಿಸಿಕೊಳ್ಳುವ ಲಕ್ಷಣ ಇದೆ ಅಂತ ವೈದ್ಯರು ಎಚ್ಚರಿಸಿದ್ರು. ಈ ನೀರನ್ನು ಪರೀಕ್ಷಿಸಿ ಕೂಡ ಹೇಳಿದ್ದಾರೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬುರಿ ಅವರು ತಿಳಿಸಿದ್ದಾರೆ. ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಪ್ರತಿನಿಧಿ ಆ ಗ್ರಾಮದ ಗದಗ ರೈತ ಸಂಘದ ಅಧ್ಯಕ್ಷ ಯಲ್ಲಪ್ಪ ಬಾಬುರಿ ಅವ್ರ ಜೊತೆ ದೂರವಾಹಿನಿ ಜೊತೆಗೆ ಮಾತನಾಡಿ ಚರ್ಚಿಸಿದ್ದಾರೆ. ಬನ್ನಿ ಏನು ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ. ವರದಿ ಅಂದಪ್ಪ ಕೋಳೂರು, ಗದಗ. ಟ್ಯಾಂಕರ್ ಯಾರಿಂದ ಚಲೋ ಮಾಡಿಸ್ತೀವಿ ಅಂತಂದ್ರೆ ತಗೊಂಡು ಇವನಿಗೆ ಬಂದು ತಂದು ಹಾಕಿದ್ವಿ, ಅದೇ ಹಾಕಿ ಬಿಡೋಕೆ ಬರುತ್ತೆ. ಎಲ್ಲಪ್ಪ ರೀ, ನಮಸ್ಕಾರ ಸರ. ನೀರಿಂದು ಸಮಸ್ಯೆ ಏನ್ರಿ ಅದು? ಸರ ಒಂದ್ ತಿಂಗಳ ಆತ್ ಬಿಡ್ರಿ ಸರ. ನಮ್ಗ ತುಂಗಭದ್ರ ನೀರ್ ಬರ್ತಿತ್ರಿ. ಅದು ಅಲ್ಲಿ ಮೋಟ್ರ್ ಕೆಟ್ಟೈತಿ ಅಂತ, ಹಂಗಾಗಿ ನೀರ ಇಲ್ಲ ಸರ್ ನಮ್ಮ ಊರಿಗೆ. ಆಮೇಲೆ ಏನೈತಿ, ಇಲ್ಲೇ ಲೋಕಲ್ ಆಗಿ ಬೋರ್ ಅದಾವ ಸರ್. ಆ ಬೋರ್ನ ಗ್ರಾಮ ಪಂಚಾಯತಿಯರು ಯಾವುದೇ ನಿರ್ವಹಣೆ ಮಾಡಿಲ್ಲ ಸರ್. ಅವ್ರೇನ್ ಮಾಡ್ಯಾರ ಸರ್, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ ಹಾಕಿ ಅದ್ರ ರೊಕ್ಕ ದುಡ್ಡು ಹೊಡೆದಾರ ಹೊರತಾಗಿ ಅದ ಆ ಬೋರ್ನಾಗಿಂದ ನೀರು ನಮ್ಮ ಊರಿಗೆ ಸರಬರಾಜು ಆಗೋಲ್ ಸರ್. ಹಂಗಾಗಿ ಏನ್ ಮಾಡ್ಬೇಕು ಸರ್ ನಾವು, ನಮ್ಮಲ್ಲಿ ಅಂತ ಕೆರೆ ನೀರ್ ಅದಾವ ಸರ್. ಆ ಕೆರೆ ನೀರು ಕುಡಿಯಕ್ ಯೋಗ್ಯ ಇಲ್ಲ ಅಂತಂದು ಈಗಾಗಲೇ ಡಾಕ್ಟರ್ ವರದಿ ಸಲ್ಲಿಸ್ಯಾರ ಸರ್. ಇಲ್ಲ, ಇದು ನೀರು ಕುಡಿಯಕ್ ಯೋಗ್ಯ ಇಲ್ಲ, ಕುಡಿಬೇಡ್ರಿ ಅಂತಂದ. ಅದು ಸ್ವಲ್ಪ ಇದೆ ಸರ್, 1 ಫೂಟ್ 2 ಫೂಟ್ ನೀರ್ ಅದ. ಈ ಗಾಳಿ ಹೊಡೆತಕ್ಕ ಧೂಳ ದುಮ್ಮ ಬಂದೆಲ್ಲ ಕೆರೆಗೆ ಬಿದ್ದು ಎಲ್ಲ ನೀರು ಗಲೀಜ್ ಆಗ್ಬಿಟ್ಟೆ ಸರ್. ಈಗ ನೀರಿಂದ ಎಷ್ಟು ಸಮಸ್ಯೆ ಐತಪ್ಪ ಅಂದ್ರೆ ಸರ್, ನಮ್ಮಲ್ಲಿ ಕುಡಿಯಕ್ ಸಹಿತ ನೀರಿಗಾಗಿ ಪರದಾಡ್ಬೇಕಾಗೈತೆ ಸರ್. ಆಮೇಲೆ ನೀವೆಲ್ಲರ ಮತ್ತೆ ಪಿಡಿ ಅವ್ರಿಗೆ ತಿಳಿಸಿರೇನ? ಸರ್, ಪಿಡಿ ಅವ್ರಿಗೆ ಸಾಕಾಗಿರ್ತೈತ್ರಿ ಸರ್. ಅವ್ರು ಬರೀ ಏನಂತಾರಪ್ಪ ಅಂದ್ರ ಪಂಚಾಯತಿ ದುಡ್ಡಿಲ್ಲ ಅಂತಾರ. ದುಡ್ಡು ಇಲ್ಲಪ್ಪ ಅಂತ ಅವ್ರ ಅಂತಾರ. ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರು ಕೇಳಿದ್ರ ನಾವ ಪಂಚಾಯತಿಗೆ ದುಡ್ಡು ಕೈಲಿ ಹಾಕಿವಿ ಅಂತಾರೆ. ಅಂದ್ರ ಇವ್ರು ಯಾವ ತರ ಅದಾರಪ್ಪ ಅಂದ್ರ ಪಂಚಾಯತಿ ನಡ್ಸಾರ ಮೆಂಬರ್ನ ತಮ್ಮ ಮನಿ ರೊಕ್ಕ ಹಾಕಿ ಮಾಡಿದ್ರ ಗತಿ ಮಾಡ್ತಾರ ಸರ್ ಕೆಲಸ. ಯಾರಿಗಿ ಜನರಿಗೆ ಸ್ಪಂದನೆ ಇಲ್ಲ. ಒಬ್ಬನು ಮೆಂಬರ್ ಇದ್ರ ಬಗ್ಗೆ ಕ್ಯಾರಿ ಅನ್ನಲ್ಲ ಸರ್. ನಳ ನೀರನ್ನು ಇಲ್ಲ ನಿಮ್ಗೆ? ಅವು ಇಲ್ಲ ಇವಾಗ ಯಾವ ನೀರ ಇಲ್ಲ ಸರ್. ನಮ್ಮ ಇಲ್ಲೇ ಲೋಕಲ್ ನೀರು ಕ್ಲೋರೈಡ್ ನೀರು, ಉಪ್ಪು ಸರ್, ಉಪ್ಪು ನೀರು ಅದಾವು. ಅವನಾರ 4 ಬೋರ್ ಅದಾವ ಸರ್ ಊರಾಗ, ಅಲ್ಲೇ ಹತ್ತತ್ರ. ಅವನಾರ ರಿಪೇರಿ ಮಾಡಿ ಸೌಣೀರು ಯಾವ್ದಕ್ಕಾರ ಆಗ್ಲಿ ಬಳಸಕ್ಕಾರ ಬರ್ತಾವ ಅಂತಂದ್ರ ಅವನು ಇವ್ರು ಸ್ಟಾರ್ಟ್ ಮಾಡಿ ನೀರನ್ನ ಕೊಡವಲ್ಲ ಸರ್. ಆ ನೀರನ್ನ ಈಗ ಎಷ್ಟಪ್ಪ ಅಂದ್ರ ಬಾಣಂತರಿಗೆ ಆಮೇಲೆ ಸಣ್ಣ ಮಕ್ಳಿಗೆ ಎರೆಯಕ್ ಸಹಿತ ನೀರು ಇಲ್ಲ ನೋಡಿ ಸರ್. ಈಗ ನಿಮ್ಮ ಶುದ್ಧ ನೀರಿನ ಘಟಕ ಇಲ್ವಾ ಸರ್? ಶುದ್ಧ ನೀರಿನ ಘಟಕ ಐತಿ ಸರ್, ಅದನ್ನ ಪಂಚಾಯತಿ ನಿರ್ವಹಣೆ ಮಾಡಾರ ಅದ ಹಾಳಾಗಿ ಹೋಗೈತ್ರಿ. ಆತು ಇಲ್ಲಪ್ಪ ರೇ, ನಿಮ್ಮ ಇದಕ್ಕೆ ಏನೈತಿ ನಾವು ಅದನ್ನ ಸರ್ಕಾರಕ್ಕೆ ಮುಟ್ಟಿಸಂತ ಯೋಜನೆಯನ್ನ ನಾವು ವರದಿ ಯಾರು ಮಾಡ್ತೀವಿ ಸರ್. ಪುಣ್ಯ ಬರುತ್ತೆ ನೋಡ್ರಿ, ನಿಮ್ಮ ಟಿವಿ ಇದ್ರಾಗಿಂದ ಬಂತಪ್ಪ ಅಂದ್ರ ನಮ್ ನೀರ್ ಬಂದ್ರ ಸಾಕ್ರಿ, ಅದ ಒಂದು ದೊಡ್ಡ ಖುಷಿ ಆಗುತ್ತೆ ಸರ್. ಈಗ ನಮ್ದು ಮುಂದಿನ ತಿಂಗಳ ದೊಡ್ಡ ಜಾತ್ರೆ ಐತಿ ಸರ್ ಊರಾಗ, ಮಾರುತೇಶ್ವರ ಜಾತ್ರೆ. ಅದಕ್ಕೆ ಸಾವಿರಾರು ಜನ ಬರ್ತಾರ ಸರ್ ಜಾತ್ರೆಗೆ.
ಆ ಜಾತ್ರೆ ಮಾಡ್ಬೇಕಂದ್ರೆ ಕೂಡ ಬೀಗರು ಬೀಜರು ಬರ್ತಾರ ಬರ್ಬಾರ್ದು ಬಿಡ್ರಪ್ಪ ನಮ್ಮೂರಾಗ ನೀರಿಲ್ಲ ಅಂತಂದು ಹೇಳೋ ಪರಿಸ್ಥಿತಿ ಬಂದೈತೆ ನೋಡಿ ಸರ್. ಆಯ್ತು ಇಲ್ಲಪ್ಪ ಸರಿ ಮಾಡ್ತೀನಿ ಅದನ್ನ ಇವತ್ತು ಸರಿ ಮಾಡಿ ಅದನ್ನ ಇದು ಮಾಡಿ ಒಂದು ಸರ್ಕಾರಕ್ಕೆ ಏನೈತಿ ಅದನ್ನ ಎಚ್ಚರಿಕೆ ಹಾಕಿ ಬರ್ಸೋಣ ಮಾಡಿ ನಾವು ಇಲ್ಲಿ ಕಾದು ನೋಡೋಣ ಎಂದು ಇದು ವರದಿ ಬಂಧುಗಳೇನು ಮಾಡಿ ಮಾಡ್ತಾರೆ ಅನ್ನೋದು ಕಾದು ನೋಡೋಣ ಇವ್ರಿಗೆ. ಥ್ಯಾಂಕ್ ಯು ಸರ್, ನಮಸ್ಕಾರ ಮಾಡಿ. ಹಾಂ ಸರ್, ನಮಸ್ಕಾರ.